ಅವಧೂತ ದರ್ಶನ ಅಂತ ಒಂದು ವಿಡಿಯೋ ಇದೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದು ಬಂದ್ಬಿಟ್ಟು ಪ್ರಾಚೀನ ಅವಧೂತ ಗೀತೆ ಇದೆಯಲ್ಲ, ಅದರ ಕೆಲವು ತುಂಬನೇ ಆಳವಾದ ವಿಚಾರಗಳನ್ನ ಹೇಳುತ್ತೆ. ಬಹುಶಃ ಸ್ವಲ್ಪ ಸವಾಲಿನ ತತ್ವಗಳು ಅಂತನೂ ಹೇಳ್ಬೋದು. ನಾನಿದನ್ನು ನೋಡಿದಾಗ ಅವಧೂತ ಅನ್ನೋ ಕಲ್ಪನೆ ಇದೆಯಲ್ಲ, ಅಂದ್ರೆ ಎಲ್ಲ ಲೌಕಿಕ ಬಂಧನಗಳಿಂದ ಪೂರ್ತಿ ಫ್ರೀಯಾಗಿರುವವನು, ಆಕಾಶದ ಹಾಗೆ ಏನು ಎಲ್ಲೆಗಳೇ ಇಲ್ಲದವನು, ಅದು ಒಂಥರ ಕುತೂಹಲ ಮೂಡಿಸ್ತು. ಈ ಯೋಚನೆಗಳು ನಮ್ಮ ಸಾಮಾನ್ಯ ತಿಳುವಳಿಕೆಗೆ ಎಷ್ಟು ಬೇರೆ ಅಲ್ವಾ? ಇದ್ರ ಮೂಲ ಸಂದೇಶ ಏನು ಅಂತೀರಾ? ಸ್ವಲ್ಪ ಇದ್ರ ಬಗ್ಗೆ ನೋಡೋಣವಾ? ಖಂಡಿತ ನೋಡೋಣ. ಇದರ ಅತ್ಯಂತ ಮುಖ್ಯವಾದ ಮತ್ತೆ ಒಂಥರ ಧೈರ್ಯದ ಮಾತೇನು ಅಂದ್ರೆ, ನೀನೇ ಪರಮಸತ್ಯ. ಅಂದ್ರೆ ನಾವು ಅನ್ಕೊಂಡಿರೋ ಹಾಗೆ ಈ ದೇಹ ಅಥವಾ ಮನಸ್ಸು ಮಾತ್ರ ಅಲ್ಲ, ನಾವು ಅದನ್ನೆಲ್ಲ ಮೀರಿದ ಶುದ್ಧವಾದ ಎಲ್ಲೆಗಳೇ ಇಲ್ಲದ ಚೈತನ್ಯ ಇದೆಯಲ್ಲ, ಅದೇ ನಾವು ಅಂತ. ಇದು ಕೇವಲ ಒಂದು ಥಿಯರಿಯಲ್ಲ, ಇದು ನೇರ ಅನುಭವದ ಸತ್ಯ ಅಂತ ಗೀತೆ ಹೇಳುತ್ತೆ. ನೀನೇ ಪರಮಸತ್ಯ. ಇದು ಕೇಳೋಕೆ ಒಂಥರ ಆಶ್ಚರ್ಯ ಆಗುತ್ತೆ. ಹಾಗಾದ್ರೆ ಈ ಹುಟ್ಟು, ಸಾವು, ಆಮೇಲೆ ನಾವು ಮಾಡೋ ಪಾಪಪುಣ್ಯ, ಕರ್ತವ್ಯಗಳು, ಅಂದ್ರೆ ಇವೆಲ್ಲ ನಮ್ಮ ನಿಜ ಸ್ವರೂಪಕ್ಕೆ ಸಂಬಂಧ ಇಲ್ವಾ? ಹಾಗಾದ್ರೆ ನಾವು ದಿನ ಅನುಭವಿಸ್ತೀವಲ್ಲ ಸುಖ, ದುಃಖಗಳು, ಅದೆಲ್ಲ ಅದು ನಿಜ ಇಲ್ವಾ? ಹೌದು, ನಿಮ್ಮ ಪ್ರಶ್ನೆ ಸರಿ ಇದೆ. ನೋಡಿ, ಈ ದರ್ಶನ ಇದೆಯಲ್ಲ, ಇದು ದ್ವೈತ ಭಾವನೆ ಅಂತಾರಲ್ಲ. ಅಂದ್ರೆ ನಾನು ಬೇರೆ, ಈ ಜಗತ್ತು ಬೇರೆ, ದೇವರು ಬೇರೆ, ಈ ಥರ ಬೇರೆ ಬೇರೆ ಅಂತ ನೋಡೋದು. ಇದನ್ನ ಪೂರ್ತಿಯಾಗಿ ಇಲ್ಲ ಅಂತ ಹೇಳುತ್ತೆ. ನೀವು ಹೇಳಿರಲ್ಲ, ಸುಖ ದುಃಖ, ಒಳ್ಳೇದು ಕೆಟ್ಟದ್ದು, ಆಮೇಲೆ ಬಂಧನ ಮುಕ್ತಿ, ಇದೆಲ್ಲ ಏನದು ಮಾಯೆ ಅಂತಾರಲ್ಲ, ಆ ಮಾಯೆಯಿಂದ ಉಂಟಾಗೋ ಮನಸ್ಸಿನ ಕಲ್ಪನೆಗಳು ಅಷ್ಟೇ ಅಂತ ಹೇಳುತ್ತೆ. ಅಬ್ಬಾ, ಅಂದ್ರೆ ನಾವ್ ಅನುಭವಿಸೋದೆಲ್ಲ ಬರೀ ಮನಸ್ಸಿನ ಆಟಗಳ? ಇದು ಒಪ್ಕೊಳ್ಳೋಕೆ ಒಂಥರ ಕಷ್ಟನೇ ಅಲ್ವಾ? ಹೌದು, ಖಂಡಿತ. ನಮ್ಮ ದಿನನಿತ್ಯದ ಗ್ರಹಿಕೆಗೆ ಇದು ದೊಡ್ಡ ಚಾಲೆಂಜ್ ಇದ್ದ ಹಾಗೆ. ಅವಧೂತ ಗೀತೆಯ ಪ್ರಕಾರ ಈ ಇಡೀ ವಿಶ್ವ ಇದೆಯಲ್ಲ, ಇದು ಒಂದೇ ಒಂದು ಸತ್ಯವಾಗಿ ಹೊಳಿತಾ ಇದೆ. ಅಲ್ಲಿ ಬೇರೆ ಬೇರೆ ಅನ್ನೋದೇ ಇಲ್ಲ. ಬುದ್ಧಿವಂತಿಕೆ, ಅಜ್ಞಾನ, ಇದೆಲ್ಲ ಕೂಡ ಮನಸ್ಸಿನ ಲೆವೆಲ್ನಲ್ಲೇ. ಎಲ್ಲೆಲ್ಲೂ ಇರೋ ಆ ಒಂದೇ ಚೈತನ್ಯದಲ್ಲಿ ಒಳಗೆ ಹೊರಗೆ ಅಂತ ಬೇರೆ ಬೇರೆ ಮಾಡೋಕ್ ಹೇಗ್ ಸಾಧ್ಯ? ಓಕೆ, ಇದೆಲ್ಲ ಮನಸ್ಸಿನ ಕಲ್ಪನೆಗಳೇ ಆಗಿದ್ರೆ, ಹಾಗಾದ್ರೆ ಸಾಮಾನ್ಯವಾಗಿ ನಾವು ಅನ್ಕೋತೀವಲ್ಲ, ಮೋಕ್ಷ ಬೇಕು ಅಂದ್ರೆ ಜ್ಞಾನ ಬೇಕು, ಸಮಾಧಿ ಸ್ಥಿತಿ, ಯೋಗಾಭ್ಯಾಸ, ಕಾಲದ ಅರಿವು, ಗುರುವಿನ ಉಪದೇಶ, ಇವುಗಳಿಂದಲೂ ಆ ಸತ್ಯವನ್ನ ಸಾಧಿಸೋಕೆ ಆಗಲ್ಲ ಅಂತ ಹೇಳೋದಕ್ಕೂ ಇದೇ ಕಾರಣನಾ? ಅದು ತುಂಬಾನೇ ವಿಚಿತ್ರ ಅನ್ಸುತ್ತೆ. ಹೌದು, ನೇಖರವಾಗಿ ಹೇಳಿದ್ರಿ. ಯಾಕಂದ್ರೆ ಇದು ಹೊಸದಾಗಿ ಏನನ್ನೋ ಪಡೆಯೋದು ಅಥವಾ ಸಾಧಿಸೋದು ಅಲ್ಲವೇ ಅಲ್ಲ. ಅದು ಆಲ್ರೆಡಿ ಇರೋ ಸತ್ಯ, ನಮ್ಮ ಸಹಜ ಸ್ಥಿತಿ. ಅದನ್ನ ಗುರುತಿಸೋದಷ್ಟೇ. ಅದಕ್ಕೇನೆ ಮೂಲ ಗ್ರಂಥದಲ್ಲಿ ಹೇಳೋದು, ನಮ್ಗೆ ತಾಯಿ, ತಂದೆ, ಬಂಧು, ಸ್ನೇಹಿತರು, ಇಷ್ಟ ಕಷ್ಟ ಇದೆಲ್ಲ ಮೂಲಭೂತವಾಗಿ ಇಲ್ಲ ಅಂತ. ಯಾಕಂದ್ರೆ ಆತ್ಮಸ್ವರೂಪದಲ್ಲಿ ನಾವೆಲ್ಲ ಒಬ್ರೇ, ಅಖಂಡ, ಆಕಾಶದ ಹಾಗೆ ವಿಶಾಲ. ಹಾಗಿದ್ಮೇಲೆ ಚಿಂತೆ ಮಾಡೋಕೆ ಕಾರಣವಾದ್ರೂ ಏನು ಅಂತ ಅದು ಪ್ರಶ್ನೆ ಕೇಳುತ್ತೆ. ಓಹೋ, ಹಾಗಾದ್ರೆ ಆ ಅವಧೂತ ಮಾತಾಡ್ತಾ ಇರೋದು ಒಬ್ಬ ವ್ಯಕ್ತಿಯಾಗಿ ಅಲ್ವಾ? ಬದಲಿಗೆ ಆ ಶುದ್ಧವಾದ ಎಲ್ಲವನ್ನೂ ಮೀರಿದ ಚೈತನ್ಯ ಇದೆಯಲ್ಲ, ಆ ಸ್ಥಿತಿಯಿಂದಲೇ ಆ ಮಾತುಗಳು ಬರ್ತಾ ಇವೆ. ನಮ್ಮೆಲ್ಲ ದುಃಖಕ್ಕೆ ಕಾರಣ ಏನು? ಈ ನಾನು ಬೇರೆ ಅನ್ನೋ ಭಾವನೆ. ಅದನ್ನು ದಾಟಿ ನಿಂತಿರೋ ಸತ್ಯವೇ ನಮ್ಮ ನಿಜ ಸ್ವರೂಪ ಅಂತ ಹೇಳ್ತಿರೋ ಹಾಗೆ. ಹಾಗಾದ್ರೆ ಈ ಒಂದು ದೃಷ್ಟಿಕೋನ ನಮ್ಮ ಜೀವನವನ್ನ ನಾವು ನೋಡೋ ರೀತಿಯನ್ನ ಹೇಗೆ ಬದಲಾಯಿಸಬಹುದು? ಖಂಡಿತವಾಗಿಯೂ ಇದು ನಮ್ಮ ಗ್ರಹಿಕೆಯನ್ನ ಪೂರ್ತಿಯಾಗಿ ಬದಲಾಯಿಸೋ ಶಕ್ತಿ ಹೊಂದಿದೆ. ಎಲ್ಲವೂ ಒಂದೇ ಚೈತನ್ಯದ ಬೇರೆ ಬೇರೆ ರೂಪಗಳು ಅಂತ ಗೊತ್ತಾದಾಗ, ವೈಯಕ್ತಿಕವಾಗಿ ಸೋಲು ಗೆಲುವು ಬಂದ್ರೆ ಅದಕ್ಕೆ ಅತಿಯಾಗಿ ಅಂಟ್ಕೊಳ್ದೇ ಇರ್ಬೋದು. ಒಂಥರ ಸಮಚಿತ್ತತೆ ಅಥವಾ ಸಾಕ್ಷಿಭಾವ ಅಂತಾರಲ್ಲ, ಅದು ಬರಬಹುದು. ನಮ್ಮ ಸಂಬಂಧಗಳಲ್ಲಿನ ಸಮಸ್ಯೆಗಳು, ಜಗತ್ತಲ್ಲಿ ನಡೀತಾ ಇರೋದನ್ನ ನೋಡೋ ನಮ್ಮ ದೃಷ್ಟಿ, ಇದೆಲ್ಲ ಬದಲಾಗಬಹುದು. ಸರಿ, ಹಾಗಾದ್ರೆ ಈ ಚರ್ಚೆಯ ಒಟ್ಟಾರೆ ಸಾರಾಂಶವನ್ನ ಹೀಗೆ ಹೇಳಬಹುದಾ? ನಮ್ಮ ನಿಜವಾದ ಸ್ವರೂಪ ಅಂದ್ರೆ ಈ ದೇಹ ಮನಸ್ಸಿನ ಎಲ್ಲೆಗಳನ್ನ ಮೀರಿದ್ದು, ಆಕಾಶದ ಹಾಗೆ ಅನಂತವಾದದ್ದು, ಯಾವುದೇ ಬಂಧನಗಳಿಲ್ಲದ್ದು, ಅದೇ ಪರಮಸತ್ಯ, ಶುದ್ಧ ಚೈತನ್ಯ. ಇದನ್ನ ಬರೀ ತಲೆಯಿಂದ ಅರ್ಥ ಮಾಡ್ಕೊಳ್ಳೋದಲ್ಲ, ಅದನ್ನು ಗುರ್ತಿಸೋದೇ ಮುಖ್ಯ. ಹೌದು, ಬಹುತೇಕ ಅದೇ ಇದರ ಸಾರ. ಆದ್ರೆ ನೋಡಿ, ಇಲ್ಲಿ ಇನ್ನೊಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ಉಳಿಯುತ್ತೆ. ಈ ದ್ವೈತ ಭಾವನೆ ಅಂದ್ರೆ ಈ ಬೇರೆ ಬೇರೆ ಅನ್ನೋದು, ವಿಭಜನೆಗಳು,
ಇವೆಲ್ಲ ಬರೀ ಮನಸ್ಸಿನ ಕಲ್ಪನೆಗಳೇ ಆಗಿದ್ರೆ ಮತ್ತೆ ನಾವೆಲ್ಲ